ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಇತ್ಕಿದ ಅವರೆ ಬೇಳೆಯಿಂದ ಒಂದು ರೊಟ್ಟಿ ಮಾಡ್ಕೊಳ್ಳೋಣ. ತುಂಬ ಸಾಫ್ಟ್ ಆದಂಥ ಒಂದು ರೊಟ್ಟಿ ಇದು. ತುಂಬಾನೇ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಉಪಯೋಗಿಸ್ಕೊಂಡು ಇತ್ಕಿದ ಬೇಳೆ ಹಾಕ್ಕೊಂಡು ಸಿಂಪಲ್ ಆಗಿ ಹೇಗೆ ನಾವು ರುಚಿಕರವಾದಂಥ ಮತ್ತು ಹಾಗೆ ಆರೋಗ್ಯಕರವಾದಂಥ ಒಂದು ರೊಟ್ಟಿನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಇತ್ಕಿದ ಬೇಳೆ ತೊಗೊಂಡಿದ್ದೀನಿ. ಇತ್ಕಿದ ಅವರೆ ಬೇಳೆನ ನಾನಿಲ್ಲಿ 1 ಕಪ್ನಷ್ಟು ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. 1 ಕಪ್ ಅಳತೆ ನಾನಿಲ್ಲಿ ಇವತ್ತು ಮಾಡ್ತಾ ಇದ್ದೀನಿ. ಇವಾಗ ಕಾಳನ್ನ ಸಪ್ರೇಟ್ ಸೈಡ್ಗೆ ಎತ್ತಿಟ್ಕೊಂಡು ಸ್ವಲ್ಪ ನೀರು ಕಾಯೋದಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ಕಾಳನ್ನ ಬೇಯಿಸ್ಕೋಬೇಕಾಗತ್ತೆ. ಒಂದೇ ಒಂದ್ಸಲಿ ಮಳ್ಳೋ ಥರ ನಾವು ಬೇಯಿಸ್ಕೊಳ್ಳೋಣ ಕಾಳನ್ನ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ 1 ಗ್ಲಾಸಷ್ಟು ನೀರು ಹಾಕಿ, ನೀರು ಕಾದ ನಂತರ ಅವರೆಬೇಳೆ ಹಾಕಿ ಅವರೆಬೇಳೆ 1 ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ತುಂಬ ಹೊತ್ತೆಲ್ಲ ಬೇಯಿಸೋದು ಬೇಡ. 1 ಕುದಿ ಬಂದರೆ ಸಾಕು. ಈ ರೀತಿಯಾಗಿ 1 ಕುದಿ ಬಂದರೆ ಸಾಕು. ತೋರಿಸ್ತೀನಿ ನೋಡಿ, ಇಷ್ಟ ಆದರೆ ಸಾಕು. ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ. ನಮಗೆ ರೊಟ್ಟಿ ಜೊತೆ ಕೂಡ ನಾವು ಬೇಯಿಸ್ಕೋಬೋದಲ್ವ. ಅದರಿಂದ 1 ಮಳ್ಳು ಬಂದ ತಕ್ಷಣ ನಾವು ಸ್ಟವ್ ಆಫ್ ಮಾಡ್ಕೊಂಡು ಎತ್ತಿಟ್ಕೊಂಬಿಡೋಣ. ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಬೌಲ್ಗೆ ನಾನು 1 ಕಪ್ ಅವರೆ ಬೇಳೆಗೆ 3 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮಾಡ್ತಿರೋದ್ರಿಂದ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. 3 ಕಪ್ಪಷ್ಟು ಅಕ್ಕಿ ಹಿಟ್ಟು ಜೊತೆಗೆ ನಾನು ಬೇಯಿಸ್ಕೊಂಡಿದ್ದಂಥ ಅವರೆ ಬೇಳೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಉಳಿಸ್ಕೊಂಡು ನೀರನ್ನ ಜೊತೆಗೆ ಹಾಕ್ಕೊಂಡಿದ್ದೀನಿ. ಅವರೆ ಬೇಳೆ ಹಾಕ್ಕೊಂಡಾಯ್ತು. ಇವಾಗ 1 ಕ್ಯಾರೆಟ್ನ ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಕೂಡ 1 ಕಪ್ನಷ್ಟಿದೆ. ಎಳೆ ಸಬ್ಬಕ್ಕಿ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಏನು ಹೇಳ್ತೀವಿ, ಅದು ಎಳೆದಾಗಿರೋಂಥದ್ದು ಕಟ್ ಮಾಡಿರೋದು 1 ಕಪ್ ಹಾಕ್ಕೊಂಡಿದ್ದೀನಿ. ಮತ್ತು 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಿಕ್ಸಿಲಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ತುರಿದ್ಬಿಟ್ಟು ಹಾಗೆ ಹಾಕ್ಕೋಬೋದು. ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ನಾವು ಇವಾಗ ಅವರೆ ಬೇಳೆನಲ್ಲೇ ಸ್ವಲ್ಪ ನೀರಿತ್ತಲ್ವ, ಅದಕ್ಕೆ ನಮಗೆ ಇವಾಗ ಸೊಪ್ಪಲ್ಲೂ ನೀರಿರುತ್ತೆ. ಅದರಿಂದ ನಾನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೂ ಹಾಕಿಲ್ಲ. ಬರೀ ತರಕಾರಿಗಳು ಮತ್ತು ಕಾಳು ಹಾಕ್ಕೊಂಡು ನಾನು ಮಾಡ್ತಾ ಇರೋದು ಇಲ್ಲಿ. ಇವಾಗ ಇದೆಲ್ಲದು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ತೇವಾಂಶ ಎಷ್ಟಿರುತ್ತೆ, ಅವರೆ ಬೇಳೆನಲ್ಲಿ ಸ್ವಲ್ಪ ನೀರಿತ್ತಲ್ವ, ಇವಾಗ ನಮಗೆ ಈ ರೀತಿಯಾಗಿ ಡ್ರೈ ಆಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಬೇಳೆ ಬೇಯಿಸ್ಕೊಂಡಿದ್ದಂಥ ನೀರಿನಲ್ಲೇ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ. ಬೇಳೆ ಬೇಯಿಸಿರೋ ನೀರೇ ಇದ್ದರೆ ವೇಸ್ಟ್ ಏನಕ್ಕೆ ಮಾಡೋದಲ್ವ, ಅದರಲ್ಲೇ ನಾವು ಕಲಿಸ್ಕೋಬೋದು. ಇವಾಗ ಈ ರೀತಿಯಾಗಿ ಹಿಟ್ಟು ರೊಟ್ಟಿ ಅಂದರೆ ರೊಟ್ಟಿ ಹಿಟ್ಟನ್ನು ಯಾವ ಅದಕ್ಕೆ ಕಲಿಸ್ಕೋಬೇಕೋ ಅದಕ್ಕೆ ನಾವು ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಲಿ. ಕೈಯಲ್ಲೇ ಲಟ್ಸೋದ್ರಿಂದ ಸ್ವಲ್ಪ ತೆಳ್ಳಗಿದ್ರೆ ಸಾಕು. ಇವಾಗ ನೀರು ಹಾಕ್ಕೊಂಡು ಒಂದ್ಸಲಿ ಈ ಹದವಾಗಿ ನಾವು ನೋಡಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿದ್ರೆ ಸಾಕು. ಈ ರೀತಿ ನಮಗೆ ಉಂಡೆ ಮಾಡೋದಕ್ಕೆ ಈ ರೀತಿ ಬರಬೇಕು, ಸಾಫ್ಟ್ ಆಗಿರಬೇಕು ನೋಡಿ, ಈ ರೀತಿಯಾಗಿ ಬರಬೇಕು. ಇಷ್ಟು ಹದವಾಗಿದ್ರೆ ತುಂಬ ಚೆನ್ನಾಗಿ ರೊಟ್ಟಿ ನಾವು ಎಷ್ಟು ತೆಳ್ಳಗೆ ಇಳಿದೀವೋ ಅಷ್ಟು ತೆಳ್ಳಗೆ ಬರುತ್ತೆ, ಮತ್ತು ಕಿತ್ತೋಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ಈ ರೀತಿಯಾಗಿ ನಾನು ಕಲಸಿಟ್ಕೊಂಡಿದ್ದೀನಿ. ಇದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಒಂದು ಬಟರ್ ಪೇಪರ್ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಬಟರ್ ಪೇಪರ್ ಇಲ್ಲ ಅಂದರೆ ಮಾಮೂಲಿ ಯಾವಾಗಲೂ ಸ್ಯಾರಿ ಎಲ್ಲ ತೊಗೊಂಬಂದಿರ್ತೀವಲ್ಲ ಆ ಕವರ್ ಆದ್ರೂ ಆಗೋಗ್ಬಿಡುತ್ತೆ, ಇಲ್ಲ ಹೋಳಿಗೆ ಪೇಪರ್ ಆದರೂ ಆಗುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೊಳ್ಳೋಣ. ಅಷ್ಟರಲ್ಲಿ ತವ ಕೂಡ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ನಾವು ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ವಿ ಅಲ್ವಾ, ತಟ್ಕೊಳ್ಳೋಷ್ಟರಲ್ಲಿ ನಾನಿಲ್ಲಿ ತವ ಕಾಯಲಿ ಅಂತ ಸ್ಟವ್ ಹಚ್ಕೊಂಡು ಒಂದು ತವ ಬಿಸಿಗೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ. ತವ ಕಾಯೋಷ್ಟರಲ್ಲಿ ನಾವು ರೊಟ್ಟಿನ ತಟ್ಕೊಂಡ್ಬಿಡೋಣ. ನಾವು ಎಷ್ಟಾಗಲ ತಟ್ಟಿದ್ರೂ ಬರುತ್ತೆ, ಕಿತ್ತೋಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಹಿಟ್ಟು ಮಾತ್ರ ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾವು ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗಲಿ, ಮನೇಲಿ ಎಲ್ರೂ. ಲಂಚ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ತಟ್ಕೊಂಡಿರೋ ರೊಟ್ಟಿನ ನಾನು ತವ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬಂತು. ತೆಳ್ಳಗೂ ಕೂಡ ಇದೆ, ತುಂಬ ದಪ್ಪ ಇದೆ ಅಂತ ಏನಿಲ್ಲ, ತುಂಬ ಚೆನ್ನಾಗಾಗಿದೆ. ಈ ಸೆಂಟ್ರಲ್ಲಿ ಒಂದೊಂಚೂರು ಹಸಿಮೆಣಸಿನ್ಕಾಯಿ ಎಲ್ಲ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತಲ್ವ, ಜೀರಿಗೆ, ಎಳ್ಳು ಎಲ್ಲ ಸಿಗ್ತಾ ಇರುತ್ತೆ ಅವರೆ ಬೇಳೆ ಜೊತೆಗೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ತವದ ಮೇಲೆ ಹಾಕ್ಕೊಂಡು ರೊಟ್ಟಿನ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ನಿಮ್ಗೆ ಬೇಕಂದರೆ ತುಪ್ಪ ಇಷ್ಟ ಆಗಿಲ್ಲ ಅಂದರೆ ಎಣ್ಣೆನೇ ಹಾಕ್ಕೋಬೋದು. ಎಣ್ಣೆ ಬೇಡ ಅಂದರೆ ಬೆಣ್ಣೆ ಕೂಡ ಹಾಕ್ಕೋಬೋದು. ಬೆಣ್ಣೆ, ಎಣ್ಣೆ, ತುಪ್ಪ ಏನಾದರೂ ಹಾಕ್ಕೊಂಡು ನಾವು ಈ ರೀತಿಯಾಗಿ ಬೇಯಿಸ್ಕೋಬೋದು. ತುಂಬ ಜಾಸ್ತಿ ಎಲ್ಲ ಯೂಸ್ ಮಾಡೋದು ಬೇಡ, ಸಾಕಿಷ್ಟು ಹಾಕ್ಕೊಂಡ್ರೆ ಇದನ್ನು 2 ಸೈಡು ಈ ರೀತಿ ತಿರುಗಿಸ್ಕೊಂಡು ಮಗ್ಚ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಸಾಕು. ಬೇಳೆ ಕೂಡ ಆಗಲೇ ಬೆಂದಿರೋದ್ರಿಂದ ಒಂದು 50% ಬೇಳೆ ಬೆಂದಿದೆ ಅವರೆ ಬೇಳೆ, ಅದರಿಂದ ನಮಗೆ ಚೆನ್ನಾಗಿ ಬೇಗ ಬೆಂದ್ಬಿಡುತ್ತೆ ರೊಟ್ಟಿ ಕೂಡ. ಇವಾಗ 2 ಸೈಡು ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಕೂಡ ಕಟ್ಟಾಗಲ್ಲ ನೋಡಿ, ನಾನು ಎಷ್ಟು ದೊಡ್ಡ ರೊಟ್ಟಿ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿದೆ, ತೆಳ್ಳಗೂ ಕೂಡ ಇದೆ. ತಿಂತಾ ಇದ್ರೆ ಅದು ಎಷ್ಟು ತಿಂದ್ವಿ ರೊಟ್ಟಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನು ಬೇಯಿಸಿರುವಂಥ ರೊಟ್ಟಿನ ಎತ್ತಿಟ್ಕೊಂಡು ಇವಾಗ ಚಿಕ್ಕದಾಗಿ ಕೂಡ ಮಾಡ್ತಾ ಇದ್ದೀನಿ. ಚಿಕ್ಕ ರೊಟ್ಟಿ ಕೂಡ ಮಾಡ್ಕೋಬೋದು. ಬಾಕ್ಸ್ಗಾದ್ರೆ ನಾವು ಈ ರೀತಿ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು.
ನೋಡಿ ಎಷ್ಟು ತೆಳ್ಳಗೆ ಎಳೆದ್ರೂ ಬರುತ್ತೆ, ಅಷ್ಟು ಚೆನ್ನಾಗಿ ನಮಗೆ ಹಿಟ್ಟು ರೆಡಿ ಆಗಿದೆ. ರೊಟ್ಟಿ ಕೂಡ ಸೂಪರ್ ಆಗಿದೆ. ತಿಂತಾ ಇದ್ರೆ ಜೊತೆಗೆ ಚಟ್ನಿ ಜೊತೆ ತಿಂತಾ ಇದ್ರಂತೂ ಸೂಪರ್ ಆಗಿದೆ. ಬರೀದೇನೆ ತಿನ್ಕೊಂಡ್ಬಿಡ್ಬೋದು ಸ್ವಲ್ಪ ತುಪ್ಪ ಬೆಣ್ಣೆ ಹಾಕೊಂಡು, ಅಷ್ಟು ಚೆನ್ನಾಗಿದೆ ರೊಟ್ಟಿ. ಇವಾಗ ನಾನು ಚಿಕ್ಕ ಚಿಕ್ಕ ರೊಟ್ಟಿಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ರೊಟ್ಟಿಗಳನ್ನು ಕೂಡ ಈ ರೀತಿ ಮಾಡಿಕೊಂಡು ನಾವು ತವಾದ ಮೇಲೆ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು 2 ಸೈಡ್ನು ಈ ರೀತಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುತ್ತೆ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಲಂಚ್ ಬಾಕ್ಸ್ಗೆ, ಬೆಳಗ್ಗೆ ತಿಂಡಿಗೆ, ರಾತ್ರಿ ಊಟಕ್ಕೂ ಕೂಡ ಮಾಡ್ಕೋಬೋದು. ಸೀಸನ್ ಅವರೆಕಾಳು ಸೀಸನ್ ಅಲ್ವಾ, ಇದು ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ರೊಟ್ಟಿಗಳನ್ನ ಮಾಡಿಕೊಂಡು ನಾನು ಚಟ್ನಿ ಜೊತೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ. ತುಂಬ ಇಷ್ಟಪಟ್ಟು ತಿಂದರು ಮನೆಯಲ್ಲಿ ಎಲ್ರೂ. ನನಗಷ್ಟು ಎಷ್ಟು ಖುಷಿ ಆಯಿತು ಅಂದರೆ, ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಾನು ಕೂಡ ತಿಂದೆ. ಎಷ್ಟು ಚೆನ್ನಾಗಿತ್ತು ಅಂತೀರಾ ರೊಟ್ಟಿ. ನಿಮಗೂ ಈ ರೀತಿ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಹೇಳಿ. ಪದೇ ಪದೇ ಮಾಡ್ತೀರಾ, ಸೀಸನ್ ಮುಗಿಯೋವರೆಗೂ ನೀವು, ಅವರೆಕಾಳು ಸೀಸನ್ ಮುಗಿಯೋವರೆಗೂ ಕೂಡ ನೀವು ಈ ಥರ ರೊಟ್ಟಿಗಳನ್ನ ಮಾಡ್ಕೋತಾ ಇರ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆಗಿ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಎಲ್ಲರೂ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಮಾಡು ಇನ್ನೊಂದು ದಿವಸ ಅವರೆಬೇಳೆ ರೊಟ್ಟಿ ಅನ್ನೋ ಥರ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಈಸಿಯಾಗಿರುವಂಥ ರೆಸಿಪಿಗಳನ್ನ ನಾನಿಲ್ಲಿ ಸವಿರುಚಿಯ ಆಟ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.